ಬಂಧುಗಳೇ, ಸಂಗಾತಿಗಳೇ, ಆಜಾದಿಯ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೇನೆ. ಕಳೆದ ಕೆಲವು ತಿಂಗಳುಗಳಿಂದ ಈ ದೇಶದ ರಾಜಧಾನಿ ಜಂತರ್ ಮಂತರ್ನಲ್ಲಿ ಈ ದೇಶದ ಯುವಕರು, ವಿದ್ಯಾರ್ಥಿಗಳು 18, 20, 25, 30 ವರ್ಷದ ಒಳಗಿನ ಯುವಕರು ಒಂದು ದೊಡ್ಡ ಪ್ರತಿರೋಧವನ್ನು ಏನು ತೋರಿಸಿದರು, ಲಕ್ಷಾಂತರ ಸಂಖ್ಯೆಯಲ್ಲಿ ಆ ಪರಿಯ ಪ್ರಮಾಣದ ಒಂದು ವಿದ್ಯಾರ್ಥಿಗಳಲ್ಲಿ ಸೇರಿದರೂ ಕೂಡ ಎಲ್ಲಿಯೂ ಕೂಡ ಸಹನೆಯನ್ನು ಮೀರದೆ, ಹಿಂಸಾತ್ಮಕ ಚಟುವಟಿಕೆ ಕೈಗೊಳ್ಳದೆ, ಉದ್ರಿಕ್ತರಾಗದೆ, ಒಂದು ತಾಳ್ಮೆಯಿಂದ ಪ್ರಬುದ್ಧ ರೀತಿಯಲ್ಲಿ ಅವರೇನು ಪ್ರತಿರೋಧವನ್ನು ತೋರಿಸಿದರು, ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುವಂತಹ ರೀತಿಯೊಳಗೂ ಕೂಡ ಅವರಿಗೆ ಪ್ರಶಂಸನೀಯ ಒಂದು ಸಂದರ್ಭವನ್ನು ವ್ಯಕ್ತಪಡಿಸೋದಕ್ಕಾಗಿ ಕೂಡ ನಾನು ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ವಿದ್ಯಾರ್ಥಿಗಳ ಪ್ರತಿರೋಧವನ್ನು ನೆನಪು ಮಾಡಿಕೊಂಡಾಗ, ನೋಡಿದಾಗ ನನಗೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಯುವ ಜನ ನನಗೆ ನೆನಪಾಗ್ತಾರೆ. ಜಂತರ್ ಮಂತರ್ನಲ್ಲಿ ನೆರೆದಿರ್ತಕ್ಕಂಥವರು ಜನ್ ಜಿ ಎನ್ನಲಾಗುವ ಒಂದು ಹದಿಹರೆಯದಿಂದ ಹಿಡಿದು 30 ವರ್ಷದ ಒಳಗಿನ ಮಕ್ಕಳು ಅಂತ ಹೇಳಿದೆ. ನನಗೂ ಕೂಡ ಇವತ್ತು ನೆನಪಾಗ್ತಾ ಇರುವಂಥದ್ದು, ಇವತ್ತು ಸ್ವಾತಂತ್ರ್ಯದ 80ನೇ ವರ್ಷದ ಆಚರಣೆಯನ್ನು ಮಾಡಲಾಗ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ತಾ ಇರುವಂಥದ್ದು, ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಯುವಜನ, ಈ ವಯೋಮಾನದ ವಿದ್ಯಾರ್ಥಿಗಳು, ಮಕ್ಕಳು ಯಾವ ರೀತಿಯಾಗಿ ಅವರ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ, ಯಾವ ಪ್ರಬುದ್ಧತೆಯಿಂದ ಅವರು ಹೋರಾಟ ಮಾಡಿದ್ದಾರೆ, ಯಾವ ತಾತ್ವಿಕ ಬದ್ಧತೆಯಿಂದ ಅವರು ಹೋರಾಟ ಮಾಡಿದ್ದಾರೆ ಅನ್ನೋದನ್ನು ನಾನು ನೆನಪು ಮಾಡ್ಕೊಳ್ಬೇಕಾಗಿದೆ. ಬಂಧುಗಳೇ, ಆಜಾದಿ ಅಂತ ನಾನು ಹೇಳಿದೆ. ಆಜಾದಿ ಅನ್ನುವಂತಹ ಪದ ಯಾಕೆ ನಾನು ಹೇಳಿದೆ ಅಂತಂದರೆ, ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಿಂದ ಹಿಡಿದು ಕಳೆದ ಒಂದು ದಶಕದ ಹಿಂದೆ ದೆಹಲಿಯಲ್ಲಿ ನಡೆದಿರ್ತಕ್ಕಂಥ CAA NRC ಸಂದರ್ಭದ ಪ್ರತಿರೋಧದಿಂದ ಹಿಡಿದು ಈ ಹೊತ್ತಿನವರೆಗೂ ಕೂಡ ಒಂದು ಚಾಲ್ತಿಯಲ್ಲಿರುವಂತಹ ಬಹಳ ದೊಡ್ಡ ಒಂದು ಚಾರಿತ್ರಿಕ ಪದ ಯಾವುದು ಅಂತಂದರೆ ಅದು ಆಜಾದಿ ಅನ್ನುವಂಥದ್ದು. ಆಜಾದಿ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಒಂದು ಅರ್ಥವನ್ನು ಹೇಳಿದರೆ, ಈ ಹೊತ್ತಿನ ಸಂದರ್ಭದಲ್ಲಿ ಅಂದರೆ ಈ ಶತಮಾನದಲ್ಲಿ ಆಜಾದಿ ಎನ್ನುವಂಥದ್ದು ಒಂದು ಹೊಸ ಧ್ವನಿಯನ್ನೇ ಹೇಳ್ತಾ ಇದೆ, ಹೊಸ ವಿಚಾರವನ್ನು ಇದು ಹೇಳ್ತಾ ಇದೆ. ಏನು ಅಂತ ನಾನು ಮುಂದಿನ ನನ್ನ ಮಾತುಗಳಲ್ಲಿ ನಾನು ಹೇಳ್ತಾ ಇದ್ದೇನೆ. ಬಂಧುಗಳೇ, ಆಜಾದ್ ಎಂದ ತಕ್ಷಣ ನನಗೆ ನೆನಪಾಗುವಂಥದ್ದು ಮೊದಲಿಗೆ ಚಂದ್ರಶೇಖರ್ ಆಜಾದ್. ಆ ನಂತರವೇ ಮತ್ತೆ ನೆನಪಾಗ್ತಾರೆ ಮೌಲಾನಾ ಅಬುಲ್ ಕಲಾಂ ಆಜಾದ್. ಮತ್ತೆ ನೆನಪಾಗ್ತದೆ ನನಗೆ ಆಜಾದ್ ಹಿಂದ್ ಫೌಜ್. ಇವೆಲ್ಲ ಕೂಡ ಆಜಾದ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಗತಿಗಳಾಗಿದೆ. ಚಂದ್ರಶೇಖರ್ ಆಜಾದ್ ಅವರ ಹೆಸರಿನಲ್ಲಿ ಆಜಾದ್ ಇರಲಿಲ್ಲ. ಅವರ ಹೆಸರು ಬರೀ ಚಂದ್ರಶೇಖರ್ ಮಾತ್ರ. ಚಂದ್ರಶೇಖರ್ ತಿವಾರಿ ಎನ್ನುವಂಥದ್ದು ಅವರ ಹೆಸರು. ತಿವಾರಿ ಎನ್ನುವಂಥದ್ದು ಒಂದು ಜಾತಿ ಸೂಚಕ. ನನ್ನ ಹೆಸರಿನಲ್ಲಿ ಜಾತಿ ಇರಬಾರ್ದು, ವಿಚಾರ ಇರಬೇಕು, ಈ ದೇಶದ ಬಗ್ಗೆನ ಚಿಂತನೆ ಇರಬೇಕು ಎನ್ನುವಂಥ ಕಾರಣಕ್ಕಾಗಿ ಆಜಾದ್ ಎನ್ನುವಂತಹ ಪದವನ್ನು ಸೇರಿಸಿಕೊಂಡಿರ್ತಕ್ಕಂಥ ಒಂದು ಸಣ್ಣ ವಯಸ್ಸಿನಲ್ಲಿನ ಮಹಾನುಭಾವ ಚಂದ್ರಶೇಖರ್ ಆಜಾದ್. ಅವರ ಬದುಕಿನಲ್ಲಿ ಒಂದು ದೊಡ್ಡ ಘಟನೆ ನಡೀತದೆ. ಅವರಿಗೆ ಬ್ರಿಟಿಷ್ ಪೊಲೀಸರು ಕಟಕಟೆಗೆ ಕರ್ಕೊಂಡು ಹೋಗ್ತಾರೆ, ಬಂಧಿಸಿ. ಆ ಸಂದರ್ಭದಲ್ಲಿ ಅವರಿಗೆ ಕೇಳ್ತಾರೆ, ಚಂದ್ರಶೇಖರ್ ಆಜಾದಿಗೆ ಏನು ನಿನ್ನ ಹೆಸರು ಅಂತ ಕೇಳ್ತಾರೆ. ಆವಾಗ ಆಜಾದ್ ಹೇಳ್ತಾರೆ, ಚಂದ್ರಶೇಖರ್ ಹೇಳ್ತಾರೆ, ನನ್ನ ಹೆಸರು ಆಜಾದ್ ಅಂತ ಹೇಳ್ತಾರೆ. ನಿನ್ನ ಹೆಸರು ಹೇಳಯ್ಯ ಅಂತಂದರೆ, ನನ್ನ ಹೆಸರೇ ಆಜಾದ್ ಅಂತ ಅವ್ರು ಹೇಳ್ತಾರೆ. ನಿಮ್ಮಪ್ಪನ ಹೆಸರು ಏನು ಹೇಳಯ್ಯ ಅಂತ ಕೇಳಿದರೆ, ನಮ್ಮಪ್ಪನ ಹೆಸರು ಸ್ವಾತಂತ್ರ್ಯ ಎನ್ನುವಂತಹ ಮಾತನ್ನು ಹೇಳ್ತಾರೆ. ತಲೆ ಕೆಟ್ಟು ಹೋಗ್ತಾರೆ ನ್ಯಾಯಾಧೀಶರಿಗೆ. ಅವಾಗ ಹೇಳ್ತಾರೆ, ನಿನ್ನ ಮನೆ ಆದರೂ ಎಲ್ಲಿದೆ ಅಂತ. ಅವಾಗ ಹೇಳ್ತಾರೆ ಆಜಾದ್, ನನ್ನ ಮನೆಯೇ ಜೈಲು ಎನ್ನುವಂಥ ಮಾತನ್ನು ಹೇಳ್ತಾರೆ. ಇದು ಆ ಸಂದರ್ಭದಲ್ಲಿ 20-25 ವರ್ಷದ ವಯಸ್ಸಿನ ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಸ್ವಾತಂತ್ರ್ಯದ ಕ್ರಾಂತಿಯ ಒಂದು ಉತ್ಕಟ ಹಂಬಲದ ದ್ಯೂತಕ ಅನ್ನುವಂಥದ್ದನ್ನು ನಾವಿವತ್ತು ನೆನಪು ಮಾಡ್ಕೋಬೇಕು. ಬಂಧುಗಳೇ, ಆಜಾದ್ ನಾನು ಪೊಲೀಸರ ಗುಂಡುಗಳಿಗೆ ಎದೆಯೊಡ್ಡಿ ನನ್ನ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತೇನೆ ಎನ್ನುವಂತಹ ಮಾತನ್ನು ಮಾತಾಡ್ತಾರೆ ಮತ್ತು ಹಾಗೇನೇ ಬದುಕ್ತಾರೆ. ಸ್ವತಂತ್ರವಾಗಿ ಬದುಕಿದ್ದೀನಿ, ಸ್ವತಂತ್ರವಾಗಿಯೇ ಸಾಯ್ತೀನಿ ಹೊರತು ಪೊಲೀಸರ ಗುಂಡುಗಳಿಗೆ ಎದೆ ಕೊಟ್ಟರೂ ಕೂಡ ನಾನು ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳೋದಿಲ್ಲ ಎನ್ನುವಂತಹ ಮಾತನ್ನು ಆಜಾದ್ ಹೇಳ್ತಾರೆ. ಅದು ಆಜಾದ್ ಎನ್ನುವಂತಹ ಒಂದು ಬದ್ಧತೆ, ಅದು ಆಜಾದ್ ಎನ್ನುವಂತಹ ಪದದಲ್ಲಿರುವಂಥ ಒಂದು ದೊಡ್ಡವಾದ ಒಂದು ತ್ಯಾಗದ ಒಂದು ಪರಿಭಾಷೆ, ಅದು ತ್ಯಾಗದ ತಾತ್ವಿಕತೆ ಆಜಾದ್ ಎನ್ನುವಂಥದ್ದನ್ನು ನಾವಿವತ್ತು ಗಮನಿಸಬೇಕು. ಹೀಗೆ ಆಜಾದ್ ಎನ್ನುವಂಥದ್ದೇನಿದೆಯಲ್ಲ, ಅದಕ್ಕಿರುವಂಥ ಶಕ್ತಿಯನ್ನು ಅದು ತೋರಿಸ್ಕೊಡ್ತದೆ. ಇದಕ್ಕೊಂದು ಭಿನ್ನವಾದ ನೆಲೆಯೊಳಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು
ತಮ್ಮ ಹೆಸರಿನ ಜೊತೆಗೆ ಆಜಾದ್ ಎನ್ನುವಂಥ ಶಬ್ದವನ್ನು ಇಟ್ಕೊಂಡಿರುವಂಥ ಇನ್ನೊಬ್ಬ ಭಾಳ ದೊಡ್ಡ ಮಹಾನುಭಾವ ಆತ. ಯಾಕೆ ನಾನು ಮಹಾನುಭಾವ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಆ ಮೌಲಾನಾ ಅಬುಲ್ ಕಲಾಂ ಆಜಾದ್ ಎನ್ನುವಂಥ ಪೂರ ಹೆಸರು ಅವ್ರದ್ದು ಅಲ್ವೇ ಅಲ್ಲ. ಮೌಲಾನಾ ಅಂತಂದರೆ ಆತನೊಬ್ಬ ಧಾರ್ಮಿಕ ಪಂಡಿತ, ಭಾಳ ದೊಡ್ಡ ಒಂದು ಚಿಂತಕ ಆತ. ಒಂದು ಧರ್ಮಶಾಸ್ತ್ರದಲ್ಲಿ, ಇನ್ನೊಂದು ತತ್ವಶಾಸ್ತ್ರದಲ್ಲಿ, ಇವು ಎರಡರ ವಿಚಾರದಲ್ಲಿ ಕೂಡ ಪರಿಣಿತಿಯನ್ನು ಸಾಧಿಸಿರೋದರಿಂದ ಅವರಿಗೆ ಮೌಲಾನಾ ಅಂತ ಕರೆಯಲಾಗ್ತದೆ. ಅಬುಲ್ ಕಲಾಂ ಆಜಾದ್ ಅಂತಂದರೆ ಭಾಳ ದೊಡ್ಡ ವಾಗ್ಮಿ, ಭಾಳ ದೊಡ್ಡ ವಾಗ್ಮಿಯ ಪಿತಾಮಹ ಅಂತ ಏನು ಅಂತೀವಲ್ಲ, ಆ ಅರ್ಥದೊಳಗೆ ಅಬುಲ್ ಕಲಾಂ ಅಂತ ಹೆಸರನ್ನು ಕರೆಯಲಾಗ್ತದೆ. ಇನ್ನು ಮೂರನೆಯ ಪದ ಆಜಾದ್ ಎನ್ನುವಂಥದ್ದು. ಆಜಾದ್ ಎನ್ನುವಂಥದ್ದು ಸ್ವಾತಂತ್ರ್ಯ ಅನ್ನುವಂಥ ಅರ್ಥದೊಳಗೆ. ಆಜಾದ್ ಎಷ್ಟು ದೊಡ್ಡ ಮನುಷ್ಯ ನೋಡಿ. ಮೆಕ್ಕಾದಲ್ಲಿ ಅವರು ಹುಟ್ಟಿದ್ದು, ಇವತ್ತಿನ ಸೌದಿ ಅರೇಬಿಯಾದಲ್ಲಿರ್ತಕ್ಕಂಥ ಮಕ್ಕಾ ನಗರದಲ್ಲಿ ಹುಡ್ತಾರೆ. ಭಾರತ ನನ್ನ ಮಾತೃಭೂಮಿ ಅಂತ ಕರೀತಾರೆ. ವತನ್ ಎನ್ನುವಂಥ ಪರಿಭಾಷೆಯಿಂದ ಭಾರತವನ್ನು ಗೌರವಿಸ್ತಾರೆ. ಮಕ್ಕಾದಲ್ಲಿ ಹುಡ್ತಾರೆ, ಭಾರತಕ್ಕಾಗಿ ದುಡಿತಾರೆ, ಇಡೀ ಬದುಕನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಮುಡುಪಾಗಿಟ್ಟು ಅವರು ಭಾರತದಲ್ಲಿನೇ ಪ್ರಾಣವನ್ನು ಬಿಡ್ತಾರೆ. ಭಾರತೀಯ, ಭಾಳ ದೊಡ್ಡ ದೇಶಭಕ್ತ ಮೌಲಾನಾ ಅಬುಲ್ ಕಲಾಂ ಆಜಾದ್. ನಾನು ಹೇಳ್ತೇನೆ ಯಾಕೆ ಅಂತಂದರೆ, ಅವರ ಆಯುಷ್ಯದ 7ನೇ 1 ಭಾಗ ಅವರು ಜೈಲಿನಲ್ಲಿ ಕಳೆದಿದ್ದಾರೆ. ಆಯುಷ್ಯದ 7ನೇ 1 ಭಾಗ ಜೈಲಿನಲ್ಲಿ ಕಳೆದಿದ್ದಾರೆ. ಸರಿಸುಮಾರು 7,000 ದಿನಗಳನ್ನು ಜೈಲಿನಲ್ಲಿ ಕಳೆದಿದ್ದಾರೆ. ವರ್ಷದ ಲೆಕ್ಕದಲ್ಲಿ ಹೇಳಬೇಕಂದ್ರೆ 10.5 ವರ್ಷ ತಮ್ಮ ಆಯುಷ್ಯದಲ್ಲಿ ಅವರು ಜೈಲಿನಲ್ಲಿ ಕಳೆದಿದ್ದಾರೆ. ಜೈಲಿನಲ್ಲಿ 69 ವರ್ಷ ಬದುಕ್ತಾರೆ ಆಜಾದ್. ಅದರಲ್ಲಿ 10 ವರ್ಷ ಜೈಲಿನಲ್ಲಿನೇ ಬದುಕ್ತಾರೆ, ಜೈಲಿನಲ್ಲಿನೇ ತಮ್ಮ ದಿನಗಳನ್ನು ಕಳೀತಾರೆ. ಭಾಳ ದೊಡ್ಡ ಗಾಂಧಿವಾದಿ ಚಂದ್ರಶೇಖರ ಆಜಾದ್ ಬಹಳ ದೊಡ್ಡ ಒಂದು ಕ್ರಾಂತಿಕಾರಿಯಾಗಿದ್ದರೆ, ಬಂದೂಕಿನ ಮೂಲಕ ನಾನು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ತೇನೆ ಅಂತ ಚಂದ್ರಶೇಖರ್ ಆಜಾದ್ ಇದ್ದರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಹೇಳ್ತಾರೆ, ಗಾಂಧಿವಾದದ ಮೂಲಕ ನಾನು ಸ್ವಾತಂತ್ರ್ಯವನ್ನು ತಂದುಕೊಡ್ತೇನೆ, ಅಹಿಂಸೆಯ ಮೂಲಕ ನಾನು ಸ್ವಾತಂತ್ರ್ಯವನ್ನು ತಂದು ಕೊಡ್ತೇನೆ ಅಂತೇಳಿ ಗಾಂಧಿಯ ಅನುಯಾಯಿ ಆಗ್ತಾರೆ, ನಿಷ್ಠಾವಂತ ಗಾಂಧಿಯ ಅನುಯಾಯಿ ಆಗ್ತಾರೆ. ಭಾರತದ ವಿಭಜನೆಯ ಸಂದರ್ಭದಲ್ಲಿಯೂ ಕೂಡ ಪಾಕಿಸ್ತಾನ್ ಎನ್ನುವಂತಹ ಪರಿಕಲ್ಪನೆಯನ್ನು ನಿರಾಕರಿಸಿ, ನಾನು ಇದೇ ದೇಶದಲ್ಲಿ ಸಾಯ್ತೇನೆ, ಪಾಕಿಸ್ತಾನದ ವಿಭಜನೆಯನ್ನು ನಾನು ಒಪ್ಪಲ್ಲ ಅಂಥೇಳಿ ಅವರು ಅದನ್ನು ನಿರಾಕರಿಸಿ ಪಾಕಿಸ್ತಾನಕ್ಕೆ ಹೋಗೋದಿಲ್ಲ. ಮಾತ್ರ ಅಲ್ಲ, ಮಹಮ್ಮದ್ ಅಲಿ ಜಿನ್ನನನ್ನು ಕಟುವಾಗಿ ವಿರೋಧಿಸ್ತಾರೆ. ಅಂತ ಅಬುಲ್ ಕಲಾಂ ತಮ್ಮ ಹೆಸರಿನೊಳಗೆ ಆಜಾದನ್ನು ಇಟ್ಕೊಂಡಿದ್ರು. ಬಂಧುಗಳೇ, ಇದು ಆಜಾದಿನ ಶಬ್ದದ ಒಂದು ಗಾಂಭೀರ್ಯ, ಅದರ ಒಂದು ಪ್ರಖರತೆ ಅಂತ. ನನಗೆ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳಬೇಕು ಸುಭಾಷ್ ಚಂದ್ರ ಬೋಸ್ರನ್ನು. ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡಬೇಕು ಅಂತಂದರೆ ಬರೀ ಈ ರೀತಿಯವಾದ ನಾಗರಿಕವಾಗಿರುವಂಥ ಪ್ರತಿರೋಧ ಹೋರಾಟದಿಂದ ಮಾತ್ರ ಸಾಧ್ಯ ಆಗೋದಿಲ್ಲ ಅಂದ್ಕೊಂಡಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಎನ್ನುವಂಥದ್ದನ್ನು ಕಟ್ತಾರೆ. ಆಜಾದ್, ಅಲ್ಲಿ ಕೂಡ ಆಜಾದ್ ಇದೆ. ಆಜಾದ್ ಹಿಂದ್ ಫೌಜನ್ನು ಕಟ್ತಾರೆ. ಭಾರತವನ್ನು ವಿಮೋಚನೆ ಮಾಡುವಂತಹ ಒಂದು ಸೈನ್ಯ, ಅದನ್ನೇ ಆಜಾದ್ ಹಿಂದ್ ಫೌಜ್. ಈ 3 ಶಬ್ದಗಳು ಕೂಡ ಉರ್ದು ಭಾಷೆಯಿಂದ ಬಂದಿರುವಂಥದ್ದು. ಉರ್ದು ಭಾಷೆಯಿಂದ ಈ ಆಜಾದ್ ಎನ್ನುವಂಥ ಪದ ಕೂಡ ಉರ್ದು ಭಾಷೆಯ ಮೂಲದ್ದು. ಹಾಗೆ ನೋಡಿದರೆ ಅದು ಪರ್ಷಿಯಾ ಭಾಷೆಯ ಮೂಲದ್ದು. ಭಾರತದ ವಿಮೋಚನಾ ಹೋರಾಟದಲ್ಲಿ, ಭಾರತದ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ಈ ಉರ್ದು ಭಾಷೆ ಬೀರ್ತಕ್ಕಂಥ ಪ್ರಭಾವವನ್ನು ನಾವು ನಿರಾಕರಿಸೋದಕ್ಕೆ ಆಗೋದಿಲ್ಲ. ಅಷ್ಟು ದೊಡ್ಡ ಒಂದು ಉರ್ದು ಸಾಹಿತ್ಯ, ಉರ್ದು ಭಾಷೆ ಸ್ವಾತಂತ್ರ್ಯಕ್ಕಾಗಿ ಕಾಂಟ್ರಿಬ್ಯೂಷನನ್ನು ಮಾಡ್ತದೆ. ಇವರೆಲ್ಲರೂ ಕೂಡ ಉರ್ದುವಿನಲ್ಲಿ ಆಲೋಚನೆ ಮಾಡಿರುವಂತಹ ಜನ. ಹಾಗಾಗಿ ಆಜಾದ್ ಎನ್ನುವಂತಹ ಪದ ಉರ್ದು, ಇನ್ಕ್ವಿಲಾಬ್ ಎನ್ನುವಂತಹ ಪದ ಉರ್ದು ಮತ್ತು ಹಿಂದ್ ಫೌಜ್ ಇವೆಲ್ಲವೂ ಕೂಡ ಉರ್ದು ಭಾಷೆಯ ಪದಗಳು. ನಾನು ಆ ಉರ್ದು ಭಾಷೆಯ ಬಗ್ಗೆ ನಾನು ವಿವರಿಸೋದಕ್ಕೆ ಹೋಗೋದಿಲ್ಲ. ಅದು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಎಷ್ಟು ಕಾಂಟ್ರಿಬ್ಯೂಟ್ ಮಾಡಿದೆ ಅನ್ನುವಂಥದ್ದು ಮತ್ತೊಮ್ಮೆ ಅದ್ರ ಬಗ್ಗೆ ನಾನು ಮಾತಾಡಬಹುದು ಅಂತ ನನಗೆ ಅನಿಸ್ತದೆ. ಹಾಗಾಗಿ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಆಜಾದ್ ಎನ್ನುವಂತಹ ಪರಿಕಲ್ಪನೆ ಎಷ್ಟು ವಿಭಿನ್ನ ಸ್ತರಗಳಲ್ಲಿ ಕೆಲಸ ಮಾಡಿದೆ ಎನ್ನುವಂಥದ್ದನ್ನು ನಾವು ನೋಡಿದ್ದೀವಿ ಬಂಧುಗಳೇ. ನನಗೆ ಇದೇ ಸಂದರ್ಭದಲ್ಲಿ ಆಜಾದಿಗಾಗಿನೇ ಪ್ರಾಣತ್ಯಾಗವನ್ನು ಮಾಡಿರ್ತಕ್ಕಂಥ ಯುವಕರ ಗುಂಪು, 20-25 ವರ್ಷದ ವಯೋಮಾನದ ಯುವಕರ ಗುಂಪನ್ನು ನಾನು ಈ ಸಂದರ್ಭದಲ್ಲಿ ಗೌರವಿಸಬೇಕು, ಅವರಿಗೆ ಸೆಲ್ಯೂಟ್ ಮಾಡಬೇಕು ಅಂತ ಅನ್ನೋದಾದರೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಅಷ್ಟು ಮಾತ್ರ ಅಲ್ಲ, ಅಶ್ಫಾಕುಲ್ಲಾ ಖಾನ್ ಮಾತ್ರ ಅಲ್ಲ, ರಾಮ್ ಪ್ರಸಾದ್ ಬಿಸ್ಮಿಲ್, ಇವರೆಲ್ಲರೂ ಕೂಡ ಅತ್ಯಂತ ತೀವ್ರವಾಗಿರ್ತಕ್ಕಂಥ ಕ್ರಾಂತಿಗಳು. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟವೇ ಹೊರತು ನಾವು ರಾಜಿ ಆಗುವುದಿಲ್ಲ, ಸಂಧಾನ ಮಾಡ್ಕೊಳ್ಳೋದಿಲ್ಲ ಎನ್ನುವಂತಹ ವಯಸ್ಸಿನ ಕ್ರಾಂತಿಕಾರಿಗಳು. 20-25ನೇ ವಯೋಮಾನದವರು, 20-25ನೇ ವಯೋಮಾನದವರು. ರಾಜೀವ್ ಲಾಹಿರಿ ಎನ್ನುವಂತಹ ಒಬ್ಬ ಕ್ರಾಂತಿಕಾರಿ ಕೇವಲ 26 ವರ್ಷದವನು. ಖುದಿರಾಮ್ ಬೋಸ್ಗೆ ಗಲ್ಲಿಗೆ ಏರಿಸಿದಾಗ ಅವರಿಗೆ 17 ವರ್ಷ ವಯಸ್ಸು.
17 ವರ್ಷದ ಯುವಕ ಬಾಂಬನ್ನು ಹಾಕ್ತಾನೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ. ಇದು ಚಳುವಳಿ, ಇದು ಈ ದೇಶದ ತ್ಯಾಗ ಬಲಿದಾನದ ಪರಂಪರೆಯಿಂದ ಬಂದಿದೆ. ತ್ಯಾಗ ಬಲಿದಾನದಿಂದ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ. ಮತ್ತು ಈ ಹಾಗೆ ಬಂದಿರತಕ್ಕಂಥ ಸ್ವಾತಂತ್ರ್ಯವನ್ನು ನಮ್ಮ ದೇಶದ ಯುವಕರು ಈ ಹೊತ್ತು ಅದೇ ರೀತಿಯ ಒಂದು ಉತ್ಕಟವಾಗಿರುವಂಥ ದೇಶಾಭಿಮಾನದಿಂದ ಆಜಾದಿ ಎನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಆದರೆ ಕೆಲವು ಜನ ಕುಹಕಿಗಳು, ಆದರೆ ಕೆಲವು ಜನ ಈ ದೇಶದ ದೇಶಭಕ್ತಿಯನ್ನು ಗುತ್ತಿಗೆ ಹಿಡಿದೇ ಇರುವಂತೆ ಮಾತಾಡುವಂತಹ ಕೆಲವು ಜನ ಈ ಹೊತ್ತಿನ ಆಜಾದಿ ಘೋಷಣೆಯನ್ನು ದೇಶದ್ರೋಹಿಗಳ ಘೋಷಣೆ ಅಂತೇಳಿ ಮಾತಾಡೋದಕ್ಕೆ, ಅದನ್ನು ತಿರುಚೋದಕ್ಕೆ ಪ್ರಯತ್ನವನ್ನು ಮಾಡ್ತದೆ. ಎಲ್ಲ ಕಾಲದಲ್ಲಿಯೂ ಹೀಗೇ ಆಳುವ ವರ್ಗವನ್ನು ವಿರೋಧಿಸುವಂತಹ, ಆಳುವ ಸರ್ಕಾರವನ್ನು ವಿರೋಧಿಸಿರುವಂತಹ ಸ್ವಾತಂತ್ರ್ಯದ ಹೋರಾಟಗಳನ್ನು ಅಥವಾ ಜನಪರವಾಗಿರುವಂತಹ ಹೋರಾಟಗಳನ್ನು ಅಧಿಕಾರದಲ್ಲಿರ್ತಕ್ಕಂಥವ್ರು ಯಾರೇ ಆಗಿರಲಿ ಅವ್ರು ಹೇಳಿರುವಂಥದ್ದು, ನಮ್ಮನ್ನು ಯಾರಾದರೂ ವಿರೋಧ ಮಾಡ್ತಾರೆ ಅನ್ನೋದಾದರೆ ಅವರು ದೇಶದ್ರೋಹಿಗಳು ಅಂತ. ಬ್ರಿಟಿಷರು ಅದನ್ನೇ ಮಾಡಿದರು. ಬ್ರಿಟಿಷರ ಕಣ್ಣಲ್ಲಿ ಭಗತ್ ಸಿಂಗ್ ದೇಶದ್ರೋಹಿಯಾಗಿ ಕಂಡಿದ್ದ, ಚಂದ್ರಶೇಖರ್ ಆಜಾದ್ ದೇಶದ್ರೋಹಿಯಾಗಿ ಕಂಡಿದ್ದರು. ಅದೇ ರೀತಿಯಾಗಿ ಇವತ್ತಿಗೆ ನೇಹಾ ಬೋರಾ ಎನ್ನುವಂತಹ ಒಬ್ಬ ಹೆಣ್ಣು ಮಗಳಾಗಲಿ, ಮತ್ತು ವಿಚಾರಣೆ ಇಲ್ಲದೆ ಜೈಲಿನಲ್ಲಿ ಇರ್ತಕ್ಕಂಥ ಉಮರ್ ಖಾಲಿದ್ ಆಗಿರ್ಬೋದು, ಮತ್ತು ಒಂದು ಸಂದರ್ಭದಲ್ಲಿ ಆಜಾದಿ ಎನ್ನುವಂತಹ ಘೋಷಣೆಯನ್ನು ಈ ಶತಮಾನದಲ್ಲಿ ಬಹಳ ದೊಡ್ಡವಾದ ಒಂದು ಜನಪ್ರಿಯತೆಯನ್ನು, ಜನಖ್ಯಾತಿಯನ್ನು ತಂದು ಕೊಟ್ಟಿರ್ತಕ್ಕಂಥ ಕನ್ನಯ್ಯ ಕುಮಾರ್ನಂಥವ್ರಿಗಾಗಲಿ, ಇವರನ್ನು ಸದೆ ಬಡಿಯೋದಕ್ಕಾಗಿ, ಇವರನ್ನು ಸಾಮಾಜಿಕ ಚಳುವಳಿಯಿಂದ ಹಿಂದಕ್ಕೆ ಅಟ್ಟೋದಕ್ಕಾಗಿ ಇವತ್ತು ದೇಶಭಕ್ತಿ ಅನ್ನುವಂಥದ್ದನ್ನು ಒಂದು ಮತೀಯ ಹಿನ್ನೆಲೆಯೊಳಗೆ ವ್ಯಾಖ್ಯಾನ ಮಾಡಿರುವಂತಹ ಜನ ಏನು ಹೇಳ್ತಾರೆ, ಅವ್ರನ್ನ ಇವತ್ತು ದೇಶದ್ರೋಹಿಗಳು ಅಂತ ಹೇಳಿ ಕರೀತಾರೆ. ಆಜಾದಿ ಎನ್ನುವಂತಹ ಒಂದು ಉತ್ಕಟ ಆಕಾಂಕ್ಷೆ ಅದು ಯಾವತ್ತೂ ಕೂಡ ದೇಶದ್ರೋಹಿ ಆಗಿರೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂಥದ್ದನ್ನು ಭಗತ್ ಸಿಂಗ್ನಿಂದ ಹಿಡಿದು ನೇಹಾ ಬೋರಾ ಮತ್ತು ಉಮರ್ ಖಲೀದಿನ ತನಕದ ಒಂದು ಪರಂಪರೆ ಏನಿದೆಯಲ್ಲ, ಇದು ಈ ದೇಶದಲ್ಲಿ ಕಟ್ಟಿಕೊಡ್ತದೆ ಎನ್ನುವಂಥದ್ದನ್ನು ಹೇಳಬೇಕಾಗಿದೆ ಬಂಧುಗಳೇ. ಇವತ್ತು ದೇಶ 80ನೇ ವರ್ಷದ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿರತಕ್ಕಂಥ ಪರಂಪರೆಯನ್ನು ನಾವು ನೆನಪು ಮಾಡ್ಕೋಬೇಕು ಅಂತ ಅನ್ನೋದಾದರೆ HSRA ಎನ್ನುವಂಥ ಸಂಘಟನೆಯನ್ನು ನೆನಪು ಮಾಡ್ಕೋಬೇಕು. ಸಂಘಟನೆ ಅದೊಂದು ಚಳುವಳಿ, ಅದೊಂದು ಕ್ರಾಂತಿಕಾರಿ ಸಂಘಟನೆ. HSRA, ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್. ಈ ಸಂಘಟನೆ ಯಾರ ನೇತೃತ್ವದಲ್ಲಿ? ಭಗತ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೀತದೆ. ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಇವರೆಲ್ಲರೂ ಕೂಡ ಈ ಪರಂಪರೆಯನ್ನು ಇಟ್ಕೊಂಡು ಎಷ್ಟು ಖಚಿತವಾಗಿರುವಂಥ ತಿಳುವಳಿಕೆ ಇತ್ತು ಅನ್ನೋದನ್ನು ನೋಡ್ಕೋಬೇಕು. ಇವತ್ತು ಸಮಾಜವಾದವನ್ನು ಗೇಲಿ ಮಾಡಲಾಗ್ತದೆ, ರಿಪಬ್ಲಿಕ್ ಎನ್ನುವಂಥ ಪರಿಭಾಷೆಯನ್ನು ಗೇಲಿ ಮಾಡಲಾಗ್ತದೆ. ಆದರೆ 1920ರ ಸಂದರ್ಭದಲ್ಲಿನೇ ಆ ಕಾಲದ ಕ್ರಾಂತಿಕಾರಿಗಳಿಗೆ ಬಹಳ ಖಚಿತತೆ ಇತ್ತು. ಹಿಂದೂಸ್ತಾನ್ ಅಂದರೆ ಆ ಕಾಲದಲ್ಲಿ ಭಾರತವನ್ನು ಹಿಂದೂಸ್ತಾನ್ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಯಾವ ರೀತಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಅನ್ನೋದಾದರೆ ಅವ್ರು ಹೇಳ್ತಾ ಇದ್ರು, ಸೋಷಲಿಸ್ಟ್ ರಿಪಬ್ಲಿಕ್ ಆಗಿರಬೇಕು ಮುಂದಿನ ನಮ್ಮ ದೇಶ ಅಂತ ಹೇಳಿ ಅವರನ್ನು ಕನಸನ್ನು ಕಂಡಿದ್ರು. ಭಗತ್ ಸಿಂಗ್ ಹುಟ್ಟಾಕಿರುವಂಥ ಸಂಘಟನೆ ಹೆಸರು ಹಿಂದೂಸ್ತಾನ್ ಸೋಷಲಿಸ್ಟ್ ರಿಪಬ್ಲಿಕ್ ಅಸೋಸಿಯೇಷನ್ ಎನ್ನುವಂಥದ್ದು. ಇದೇ ಪರಿಕಲ್ಪನೆಯನ್ನು ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಈ ರಿಪಬ್ಲಿಕ್ ಎನ್ನುವಂತಹ ಒಂದು ತಾತ್ವಿಕತೆಯನ್ನು ವಿಸ್ತರಿಸ್ತಾರೆ. ಭಾರತ ದೇಶ ಗಣರಾಜ್ಯ ಆಗಬೇಕು ಎನ್ನುವಂಥ ಅರ್ಥದೊಳಗೆ ಸಂವಿಧಾನವನ್ನು ಬರೀತಾರೆ. ಅದೊಂದು ಬೇರೆಯದೇ ಆಗಿರುವಂತಹ ಚರ್ಚೆ ಬಂಧುಗಳೇ. ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋಬೇಕು ರಾಮ್ ಪ್ರಸಾದ್ ಬಿಸ್ಮಿಲ್ ಬಹಳ ದೊಡ್ಡ ಕ್ರಾಂತಿಕಾರಿ. ರಾಮ್ ಪ್ರಸಾದ್ ಬಿಸ್ಮಿಲ್ ಉರ್ದು ಭಾಷೆಯನ್ನು, ಉರ್ದು ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿದ್ದು ಮಾತ್ರವಲ್ಲ, ಉರ್ದು ಭಾಷೆಯೊಳಗೆ ಅಪಾರವಾಗಿರುವಂತಹ ಭಾರತದ ಸ್ವಾತಂತ್ರ್ಯದ ಪರವಾಗಿರುವಂತಹ ಕ್ರಾಂತಿಕಾರಿ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟಗಾರ ರಾಮ್ ಪ್ರಸಾದ್ ಬಿಸ್ಮಿಲ್. ಅಂದರೆ ಏಕಕಾಲಕ್ಕೆ ಆತ ಸ್ವಾತಂತ್ರ್ಯ ಹೋರಾಟಗಾರನೂ ಆಗಿದ್ದ ಮತ್ತು ಭಾಳ ಅದ್ಭುತವಾಗಿರುವಂತಹ ಕವಿಯೂ ಕೂಡ ಆಗಿದ್ದ. ಸರ್ಫರೋಶಿ ಕಿ ತಮನ್ನಾ ಅಬ್ ಹಮಾರೆ ದಿಲ್ ಮಿ ಹೈ, ದೇಖ್ನಾ ಹೈ ಬಜೋರ್ ಕಿತ್ನಾ ಬಾಜು ಯೇ ಖಾತಿರ್ ಮೆ ಹೈ ಎನ್ನುವಂತಹ ಮಾತನ್ನು ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಈ ಕವಿತೆಯನ್ನು ಜನಪ್ರಿಯಗೊಳಿಸಿದರು. ಬಿಸ್ಮಿಲ್ ಅಜಿಮಾಬಾದಿ ಎನ್ನುವಂತಹ ಉರ್ದು ಕವಿ ಈ ಕವಿತೆಯನ್ನು ಬರೆದರು ಎನ್ನುವಂಥದ್ದನ್ನು ಕೂಡ ಹೇಳಲಾಗ್ತದೆ. ಬಂಧುಗಳೇ, ಇವತ್ತು ಒಂದೇ ಮಾತರಂ ಬಗ್ಗೆ ಇವತ್ತು ನಾವು ಮಾತಾಡ್ತೇವೆ. ದೇಶಾಭಿಮಾನವನ್ನು ವ್ಯಕ್ತಪಡಿಸುವಂಥ ಗೀತೆ ಅಂತ ನಾವು ಹೇಳ್ತೀವೋ, ಇದಕ್ಕಿಂತ ಕಡಿಮೆಯದ್ದು ಅಂತ ನಾನು ಭಾವಿಸೋದಿಲ್ಲ. ಸರ್ಫರೋಶಿ ಕೀಮನ ತಲೆ ಕೊಡ್ತೀವಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ತಲೆ ಕೊಡ್ತೀವಿ ಹೊರತು ನಾವು ಸ್ವಾತಂತ್ರ್ಯವನ್ನು ಬಿಟ್ಕೊಡೋದಿಲ್ಲ. ಸರ್ ಅಂದರೆ ತಲೆ, ಫರೋಶಿ ಅಂತಂದರೆ ತ್ಯಾಗ ಮಾಡುವಂಥದ್ದು. ನಾವು ತ್ಯಾಗ ಮಾಡ್ತೇವೆ, ತಲೆ ಕೊಡ್ತೇವೆ ಹೊರತು ನಮ್ಮ ಸ್ವಾತಂತ್ರ್ಯವನ್ನು ಬಿಟ್ಕೊಡೋದಿಲ್ಲ ಅಂಥೇಳಿ ಈ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ ಅವರ ಧ್ಯೇಯ ಗೀತೆಯಾಗಿತ್ತು ಈ ಗೀತೆ. ಬಂಧುಗಳೇ, ಇದು ಆಜಾದಿ ಪರಂಪರೆ. ಈ ಆಜಾದಿ ಪರಂಪರೆ 1920ರಿಂದ
2026ರವರೆಗೂ ಕೂಡ ಬೆಳ್ಕೊಂಡು ಬಂದಿದೆ. 1920ರ ಸಂದರ್ಭದಲ್ಲಿ ಆಜಾದಿ ಎನ್ನುವಂತಹ ಗೀತೆ, ಆಜಾದಿ ಎನ್ನುವಂತಹ ಹುಮ್ಮಸ್ಸು ಏನಿದೆಯಲ್ಲ, ತಾತ್ವಿಕತೆ ಏನಿದೆಯಲ್ಲ, ಅದು ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರೋಧ ಇದ್ದರೆ ಇವತ್ತು ಯಾರು ವಿರುದ್ಧವಾಗಿದೆ? ಇದು ಖಂಡಿತವಾಗಿಯೂ ಕೂಡ ಒಂದು ಆಳುವ ಶಕ್ತಿಗಳ ವಿರುದ್ಧವಾಗಿದೆ. ಅಂದರೆ ಇವತ್ತು ಆಜಾದಿಯ ಘೋಷಣೆಗಳನ್ನು ಕೂಗ್ತಾ ಇರುವಂಥವ್ರು ಏನಿದಾರಲ್ಲ, ಇವರು ಹೇಳ್ತಾ ಇರುವಂಥದ್ದು ನಮಗೆ ನಿಜವಾದ ಸ್ವಾತಂತ್ರ್ಯ ಬೇಕು ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಎನ್ನುವಂಥದ್ದನ್ನು, ಇವರು ಕೂಗ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. 1920ರಿಂದ ತೀವ್ರತೆಯನ್ನು ಪಡೆದುಕೊಂಡು 1947ಕ್ಕೆ ನಾವು ನಮಗೆ ದೊರೆತ ಒಂದು ಸ್ವಾತಂತ್ರ್ಯ ಏನಿದೆಯಲ್ಲ, ಇದು ರಾಜಕೀಯ ಸ್ವಾತಂತ್ರ್ಯ. ಅಧಿಕಾರ ಬದಲಾವಣೆಯಾಯಿತು, ಬ್ರಿಟಿಷರು ಹೋದರು, ಆದರೆ ಬ್ರಿಟಿಷರು ಹೋದರು, ಭಾರತೀಯರು ಆಳ್ವಿಕೆಗೆ ಬಂದರು. ಇದು ಆ ಮಟ್ಟಕ್ಕೆ ಸಂತೋಷ ಪಡುವಂಥ ವಿಚಾರ. ಆದರೆ ಸಿಂಹಾಸನಗಳು ಹೋಗಿ ಕುರ್ಚಿಗಳು ಪಾರ್ಲಿಮೆಂಟಿನಲ್ಲಿ ಆದವಲ್ಲ, ಅಲ್ಲಿ ಕುಳಿತವರು ಯಾರು ಎನ್ನುವಂಥ ವಿಚಾರ ಬಂದರೆ ಈ ದೇಶದ ಮಹಾರಾಜರು, ಮಾಜಿ ಮಹಾರಾಜರು, ಈ ದೇಶದ ಜಮೀನ್ದಾರರು, ಈ ದೇಶದ ಬಂಡವಾಳಶಾಹಿಗಳು, ಇವರೆಲ್ಲ ಆ ಪಾರ್ಲಿಮೆಂಟಿನ ಕುರ್ಚಿಯ ಮೇಲೆ ಕೂತ್ಕೊಂಡ್ರು. ಇವತ್ತು ಆ ದೆಹಲಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಆಜಾದಿಯನ್ನು ಬಯಸ್ತಿರುವಂಥ ವಿದ್ಯಾರ್ಥಿಗಳು, ನೀಟ್ ಪರೀಕ್ಷಾ ಪತ್ರಿಕೆ ಲೀಕ್ ಆಗಿದೆ, ಪರೀಕ್ಷೆಗಿಂತ ಮುಂಚೆ ಪತ್ರಿಕೆ ಹೊರಗಡೆ ಹೋಗಿ ಅದು ಕಷ್ಟಪಟ್ಟು ಓದಿರ್ತಕ್ಕಂಥ ಮಕ್ಕಳಿಗೆ ಅನ್ಯಾಯ ಆಗಿದೆ. ಅಂದರೆ ಅದರ ಅರ್ಥ ಏನು ಅಂತಂದರೆ, ಈ ದೇಶವನ್ನು ನಡೆಸಿರುವಂತಹ ಸರ್ಕಾರಗಳಿಗೆ ನೆಟ್ಟಗೆ ಒಂದು ಪರೀಕ್ಷೆಯನ್ನು ಕೂಡ ನಡೆಸೋದಕ್ಕೆ ಯೋಗ್ಯತೆ ಇಲ್ಲ, ಹಾಗಾಗಿ ನೀವು ರಾಜೀನಾಮೆ ಕೊಡ್ರಿ ಅಂತೇಳಿ ಹೋರಾಟ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಶಾಂತಿಯುತವಾಗಿ ಹೋರಾಟ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗೆ, ಅಹಿಂಸಾತ್ಮಕವಾಗಿ ಹೋರಾಟ ಮಾಡ್ತಾ ಇದ್ದ ವಿದ್ಯಾರ್ಥಿಗಳಿಗೆ, ನಮ್ಮ ದೇಶವನ್ನು ಆಳ್ತಾ ಇರುವಂತಹ ಇವರನ್ನು ಬ್ರಿಟಿಷ್ ಪರಂಪರೆಯವರು ಅಂತ ಕರಿಬೇಕಾ? ಬ್ರಿಟಿಷರಿಗಿಂತ ಹೀನಾಯವಾಗಿ, ಬ್ರಿಟಿಷರಿಗಿಂತ ಯಾವುದೇ ರೀತಿಯಿಂದ ಕಡಿಮೆ ಇಲ್ಲದ ರೀತಿ ಒಳಗೆ ಲಾಠಿಗಳಿಗೆ ಮೊಳೆ ಸಿಕ್ಕಿಸಿರ್ತಕ್ಕಂಥ ಲಾಠಿಯಿಂದ ಹೊಡೆದ್ರಲ್ಲ, ಇವರಿಗೆ ಮನುಷ್ಯತ್ವ ಇದೆ ಅಂತ ಅನ್ಬೇಕಾ? ಲಾಠಿಯಿಂದ ಹೊಡೆದರು, ಬರೀ ಲಾಠಿಯಿಂದ ಹೊಡಿಲಿಲ್ಲ, ಮೊಳೆ ಸಿಕ್ಕಿಸಿದ ಲಾಠಿಯಿಂದ ಹೊಡೆದರು, ಪ್ಯಾಲೆಟ್ ಗನ್ನಿನಿಂದ ಹೊಡೆದರು. AK-47 ಬಂದೂಕಿನ ಬಳಕೆಯಾಯಿತು ಜಂತರ್ ಮಂತರ್ನಲ್ಲಿ ನಿಶಸ್ತ್ರವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ. ಅಷ್ಟು ಮಾತ್ರ ಅಲ್ಲ ಬಂಧುಗಳೇ, ಜಂತರ್ ಮಂತರ್ನಲ್ಲಿ ಕಲ್ಲುಗಳನ್ನು ತುಂಬಿಕೊಂಡು ಬಂದು ಅಲ್ಲಿ ಒಂದು ಲಾರಿಯನ್ನು ನಿಲ್ಲಿಸಲಾಗಿತ್ತು. ಏನು ಅಂತಂದರೆ, ಯಾರೋ ತಂದು ನಿಲ್ಲಿಸಿರೋ ಲಾರಿ ಅಲ್ಲ, ಅದು ವ್ಯವಸ್ಥಿತವಾಗಿ ತಂದು ಅಲ್ಲಿ ನಿಲ್ಲಿಸಲಾಗಿತ್ತು. ಏನಂತಂದರೆ, ಮಕ್ಕಳಿಗೆ ಪ್ರಚೋದನೆಯನ್ನು ಕೊಟ್ಟು ಅಲ್ಲಿ ಕಲ್ಲು ತೂರಾಟ ಆಗಬೇಕು, ಅವ್ರನ್ನ ಮಾರಣಾಂತಿಕವಾಗಿ ಅವ್ರ ಮೇಲೆ ಗೋಲಿಬಾರ್ ಮಾಡಬೇಕು ಎನ್ನುವಂಥ ಹುನ್ನಾರದಿಂದ ತಂದು ನಿಲ್ಲಿಸಲಾಗಿತ್ತು. ಇವೆಲ್ಲ ಆಳುವ ವರ್ಗದ ಪಿತೂರಿಗಳು, ಆಳುವ ಸರ್ಕಾರದ ಪಿತೂರಿಗಳಾಗಿದ್ದರು. ಆದರೆ ಇದೆಲ್ಲವನ್ನು ವಿರೋಧಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಶಾಂತಿಯುತವಾಗಿ, ಅಹಿಂಸಾತ್ಮಕವಾಗಿ 1920ನೇ ಸಂದರ್ಭದ ಆಜಾದಿ ಸ್ವಾತಂತ್ರ್ಯದ ಹೋರಾಟಗಾರರು ಬ್ರಿಟಿಷ್ ವಿರುದ್ಧ ಕ್ರಾಂತಿಕಾರಕವಾಗಿ ಹೋರಾಟ ಮಾಡಿದ್ದಾರೆ. ಆದರೆ 2026ರ ಸಂದರ್ಭದ ಆಜಾದಿ ಹೋರಾಟಗಾರರು ಶಾಂತಿಯುತವಾಗಿ ಸಂವಿಧಾನದ ತತ್ವದ ಅಡಿಯಲ್ಲಿ ಇವತ್ತು ನ್ಯಾಯವನ್ನು ಕೇಳ್ತಾ ಇದ್ದಾರೆ. ಅವರು ಆಜಾದಿ ಘೋಷಣೆಯನ್ನು ಕೂಗ್ತಾ ಇದ್ದಾರೆ, ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಬಂಧುಗಳಲ್ಲಿ ಒಂದು ವ್ಯತ್ಯಾಸವನ್ನು ಅರ್ಥ ಮಾಡ್ಕೋಬೇಕು. ಏನು ಅಂತಂದರೆ, ಭಾಳ ಸ್ಪಷ್ಟವಾಗಿ 1947ಕ್ಕೆ ಬಂದ ಸ್ವಾತಂತ್ರ್ಯ ಏನಿದೆಯಲ್ಲ, ಇದು ಆರ್ಥಿಕ ಸ್ವಾತಂತ್ರ್ಯ. ಇವತ್ತಿನ ನಮ್ಮ ಆಜಾದಿ ಹೋರಾಟಗಾರರ ಘೋಷಣೆ ಅವರು ಬಹಳ ಸ್ಪಷ್ಟವಾಗಿ ಕೂಗ್ತಾ ಇದ್ದಾರೆ. ಏನು ಅಂತಂದರೆ, ಭೂಕುಮಾರಿ ಸೇ ಆಜಾದಿ, ಗರೀಬಿ ಸೇ ಆಜಾದಿ, ಮನುವಾದ ಸೇ ಆಜಾದಿ, ಜಾತಿವಾದ ಸೇ ಆಜಾದಿ, ಕೋಮುವಾದ ಸೇ ಆಜಾದಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂತಂದರೆ, ನಮಗೆ ಸ್ವಾತಂತ್ರ್ಯ ಎನ್ನುವಂಥದ್ದು ಸಾಮಾಜಿಕವಾಗಿ ಸ್ವಾತಂತ್ರ್ಯ ಬೇಕಾಗಿದೆ, ಸಾಂಸ್ಕೃತಿಕವಾದ ಸ್ವಾತಂತ್ರ್ಯ ಬೇಕಾಗಿದೆ. ಇದನ್ನೆಲ್ಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಆದರೆ ಇದು ಪೂರ್ತಿಯಲ್ಲ. ಸಮಾನತೆ ಇಲ್ಲದೆ ಸ್ವಾತಂತ್ರ್ಯ ಅರ್ಥಹೀನ ಎನ್ನುವಂತಹ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಸಮಾನತೆ ಭಾಳ ಮುಖ್ಯ. ಸಮಾನತೆ ಇಲ್ಲದ ಸ್ವಾತಂತ್ರ್ಯ ಅರ್ಥಹೀನ ಮತ್ತು ಇನ್ನಷ್ಟು ಒಂದು ಹೀನ ಸಮಾಜವನ್ನು ಇದು ಸೃಷ್ಟಿಸ್ತದೆ ಎನ್ನುವಂಥ ಎಚ್ಚರಿಕೆಯನ್ನು ಬಾಬಾ ಸಾಹೇಬರು ಹೇಳಿದರು. ಇದೇ ಘೋಷಣೆಯನ್ನು ಆಜಾದಿ ಘೋಷಣೆಯನ್ನು ಕೂಗ್ತಾ ಇರುವಂಥ ವಿದ್ಯಾರ್ಥಿಗಳು ಬಾಬಾ ಸಾಹೇಬರು ಬಿಟ್ಟು ಹೋಗಿರುವಂಥ ಲೆಗಸಿಯನ್ನು ಇವತ್ತು ಎತ್ತಿ ಹಿಡಿದಿದ್ದಾರೆ. ಆ ತಾತ್ವಿಕತೆಯನ್ನು ಇವತ್ತು ಹೇಳ್ತಾ ಇದ್ದಾರೆ. ಅಂದರೆ ಬರೀ ಸ್ವಾತಂತ್ರ್ಯ ಅಲ್ಲ, ಸ್ವಾತಂತ್ರ್ಯದ ಜೊತೆಗೆ ನಮಗೆ ಸಮಾನತೆ ಬೇಕು, ನಮಗೆ ಸಾಮಾಜಿಕ ಸಮಾನತೆ ಬೇಕು. ಜಾತಿವಾದದಿಂದ ನಾವು ಮುಕ್ತರಾಗಬೇಕು ಅಂದರೆ ಇದು ಸಾಮಾಜಿಕ ಸಮಾನತೆ. ಇವತ್ತು ಮೇಲು ಕೀಳು ಇದೆ ಮಾತ್ರ ಅಲ್ಲ,
ಕೆಳಜಾತಿಗಳನ್ನು ಹೀನಾಯವಾಗಿ ಇವತ್ತು ತುಳಿಲಾಗ್ತಾ ಇದೆ ಅಂತಂದರೆ ಜಾತಿವಾದದಿಂದ ನಮಗೆ ಸ್ವಾತಂತ್ರ್ಯ ಬೇಕು. ಧರ್ಮದ ಹೆಸರಿನಲ್ಲಿ ದಮನಗಳು ನಡೀತಾ ಇದ್ದಾವೆ ಅಂತಂದರೆ ಈ ಕೋಮುವಾದದಿಂದ ನಮಗೆ ಸ್ವಾತಂತ್ರ್ಯ ಬೇಕು. ಇದು ಆಜಾದಿಯ ಪರಿಕಲ್ಪನೆ. ಇದು ಡಾಕ್ಟರ್ ಬಾಬಾ ಸಾಹೇಬ್ ಅವರ ಲೆಗಸಿ. ಇವತ್ತು ಈ ಶತಮಾನದಲ್ಲಿ, ಈ 21ನೇ ಶತಮಾನದಲ್ಲಿ ಈ 25-30 ವರ್ಷದ ತಲೆಮಾರಿನ ಈ ಯುವಕರೇನಿದಾರಲ್ಲ, ಬಾಬಾ ಸಾಹೇಬ್ ಅವರ ಪರಂಪರೆಯನ್ನು ಎತ್ತಿ ಹಿಡಿದಿದ್ದಾರೆ. ಹಾಗಾಗಿ ಅವರು ಏಕಕಾಲಕ್ಕೆ ಆಜಾದಿ ಘೋಷಣೆಯನ್ನು ಕೂಗ್ತಾನೆ, ಜೈ ಭೀಮ್ ಎನ್ನುವಂಥ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ಜೈ ಭೀಮ್ ಎನ್ನುವಂಥ ಘೋಷಣೆಗೂ ಆಜಾದಿ ಎನ್ನುವಂಥ ಘೋಷಣೆಗೂ ಇರುವಂಥ ಒಂದು ತಾತ್ವಿಕವಾದ ಸಂಬಂಧ ಇವತ್ತು ಭಾಳ ಸ್ಪಷ್ಟವಾಗಿ ವ್ಯಕ್ತ ಆಗ್ತಾ ಇದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಈ ಜೈ ಭೀಮ್ ಮತ್ತು ಆಜಾದಿ ಘೋಷಣೆ ಕೂಗುವಂಥ ಸಂಗಾತಿಗಳೇ ಹೇಳ್ತಾ ಇದ್ದಾರೆ, ಇನ್ಕಿಲಾಬ್ ಜಿಂದಾಬಾದ್ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಕ್ರಾಂತಿ ಇನ್ನೂ ಪೂರ್ತಿ ಆಗಿಲ್ಲ, ಕ್ರಾಂತಿ ಆಗಬೇಕಾಗಿದೆ. ಯಾವ ಕ್ರಾಂತಿ? ಕ್ರಾಂತಿ ಅಂತಂದರೆ ರಕ್ತ ಕ್ರಾಂತಿನೇ ಆಗಬೇಕು ಅಂತಂತಲ್ಲ, ಸಾಮಾಜಿಕ ಸಮಾನತೆ ಬರಬೇಕು, ಶೈಕ್ಷಣಿಕ ಸಮಾನತೆ ಬರಬೇಕು, ಆರ್ಥಿಕ ಸಮಾನತೆ ಬರಬೇಕು ಎನ್ನುವಂಥ ಹಿನ್ನೆಲೆಯೊಳಗೆ ಇವತ್ತು ಈ ಸಮಾನತೆಯನ್ನು ಇವತ್ತು ಈ ಯುವಕರು ಬಯಸ್ತಾ ಇದ್ದಾರೆ ಎನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಹಾಗಾಗಿ ಈ ಸಂದರ್ಭದಲ್ಲಿ ಆಜಾದಿಯನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಉಮರ್ ಖಲೀದ್ ಆಗಲಿ, ಅದು ನೇಹಾ ಬೋರಾ ಆಗಲಿ, ಮತ್ತು ಅಭಿಜಿತ್ ದೀಪ್ಕೆ ಎನ್ನುವಂಥ ಮೊದಲಾದವರಾಗಿ ಹುಟ್ಟು ಹಾಕಿರುವಂತಹ ಒಂದು ಹೊಸ ಚಳುವಳಿ ಆಗಲಿ, ಇದನ್ನು ಸರಿಯಾದ ರೀತಿಯೊಳಗೆ ಅರ್ಥ ಮಾಡ್ಕೋಬೇಕಾಗಿದೆ ಬಂಧುಗಳೇ. ಇದನ್ನು ಗೌರವಿಸಬೇಕಾಗಿದೆ, ಇದನ್ನು ಬೆಂಬಲಿಸಬೇಕಾಗಿದೆ. ಯಾಕೆ ಬೆಂಬಲಿಸಬೇಕಾಗಿದೆ ಅಂತಂದರೆ ನ್ಯಾಯಯುತವಾಗಿದ್ದಾವೆ ಅಲ್ಲಿ ಬೇಡಿಕೆಗಳು ಅಂತ. ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಮಾಡೋದಕ್ಕಾಗಿ ಭಾಳ ದೊಡ್ಡ ದೊಡ್ಡ ಬೇಡಿಕೆಗಳನ್ನು ಇಟ್ವಿ, ಸ್ವಾತಂತ್ರ್ಯ ಪಡ್ಕೊಂಡ್ವಿ. 80 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಇವತ್ತು ನಮ್ಮ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ನಮಗೆ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚಬೇಡಿ, ಸರ್ಕಾರಿ ಪ್ರಾಥಮಿಕ ಶಾಲೆಗಳನ್ನು ಓಪನ್ ಮಾಡಿ, ಶಿಕ್ಷಣ ಸರ್ಕಾರೀಕರಣ ಆಗಲಿ ಖಾಸಗೀಕರಣಕ್ಕೆ ಕೊಡಬೇಡಿ ಎನ್ನುವಂಥ ಬೇಡಿಕೆಗಳನ್ನು ಇವತ್ತು ಕೇಳುವಂಥ, ಅಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷದ ನಂತರ ನಾವು ಪ್ರಾಥಮಿಕ ಶಾಲೆಗಳನ್ನು ಉಳಿಸ್ರಿ ಅಂತ ಕೇಳೋದಕ್ಕಾಗಿ ದೇಶ ಮಟ್ಟದೊಳಗೆ ಒಂದು ಆಂದೋಲನ ಮಾಡುವಂಥ ಸಂದರ್ಭ ಬಂದಂತೆ ಅಂತಂದರೆ ಸ್ವಾತಂತ್ರ್ಯನ ಇದು? ಯಾರಿಗೆ ಬಂತು ಸ್ವಾತಂತ್ರ್ಯ? ಇದು ಎಂಥ ಸ್ವಾತಂತ್ರ್ಯ ಎನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗಿದೆ. ಈ ಹಿನ್ನೆಲೆಯೊಳಗೆ ಇವತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿ ಎನ್ನುವಂಥ ಹೆಸರಿನಲ್ಲಿ ಹುಟ್ಕೊಂಡಿರ್ತಕ್ಕಂಥ ಹೊಸ ಆಂದೋಲನ ಏನಿದೆ, ಮತ್ತು ಬಹಳ ಅದು ಒಂದು ಈ ಕ್ಷಣದ ಒಂದು ಪ್ರತಿಕ್ರಿಯೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಕಳೆದ ಒಂದು ದಶಕದ ಈಚೆಗೆ ಭಾರತ ದೇಶದಲ್ಲಿ ಚಳುವಳಿಗಳ ಚರಿತ್ರೆ ಒಂದು ತೀವ್ರವಾಗಿ ಭಿನ್ನ ರೂಪವನ್ನು ತಾಳ್ತಾ ಇದೆ. ನಾನು ಗೌರವಿಸಲೇಬೇಕು. ಈ ಸಂದರ್ಭದಲ್ಲಿ ದೆಹಲಿಯಲ್ಲಿ ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚುಗಳ ಕಾಲ ದೆಹಲಿಯ ಬೀದಿಗಳಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಂದ, ಅದರಲ್ಲೂ ವಿಶೇಷವಾಗಿ ಪಂಜಾಬ್ನಿಂದ ಬಂದಿರತಕ್ಕಂಥ ರೈತರು ಮಾಡಿರ್ತಕ್ಕಂಥ ಹೋರಾಟ ಏನಿದೆಯಲ್ಲ, ಅದನ್ನು ನಾನು ಗೌರವಿಸ್ತೇನೆ. ಆ ಹೋರಾಟ ಕೂಡ ಈ ದೇಶದ ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯಕ್ಕಾಗಿ, ರೈತರಿಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಎನ್ನುವಂಥದ್ದನ್ನು ಹೇಳೋದಕ್ಕಾಗಿ ಅದು ನಡೆದಿರ್ತಕ್ಕಂಥ ಹೋರಾಟ ಅಂಥೇಳಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬಂಧುಗಳೇ, ಈ ದೇಶಕ್ಕೆ ಸ್ವಾತಂತ್ರ್ಯ, ನಿಜವಾದ ಸ್ವಾತಂತ್ರ್ಯ ಸಿಗಬೇಕಾಗಿದೆ. ವಿದ್ಯಾರ್ಥಿಗಳಿಗೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ, ಮಹಿಳೆಯರಿಗೆ ನಿಜವಾದ ಸ್ವಾತಂತ್ರ್ಯ ಸಿಗಬೇಕಾಗಿದೆ, ಬಡವರಿಗೆ ಅಂದರೆ ಆರ್ಥಿಕವಾದ ಸ್ವಾತಂತ್ರ್ಯ ಸಿಗಬೇಕಾಗಿದೆ, ಕೆಳಜಾತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಾತಂತ್ರ್ಯ ಸಿಗಬೇಕಾಗಿದೆ, ಅಂದರೆ ಅದು ಸಮಾನತೆ ಸಿಗಬೇಕಾಗಿದೆ, ಮೇಲ್ಜಾತಿ ಕೆಳಜಾತಿ ಅನ್ನುವಂಥದ್ದು ಹೋಗಬೇಕಾಗಿದೆ. ಈ ನಿಟ್ಟಿನೊಳಗೆ ಸ್ವಾತಂತ್ರ್ಯದ ಅರ್ಥವನ್ನು ನಾವು ವಿಸ್ತರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಆಜಾದಿ ಎನ್ನುವಂಥ ಘೋಷಣೆ ಅಂಥ ಕೆಲಸವನ್ನು ಮಾಡ್ತಾ ಇದೆ. ಹೀಗೆ ನಾವು ಲೆಗಸಿಯನ್ನು, ಪರಂಪರೆಯಿಂದ ಬಂದಿರತಕ್ಕಂಥ ಒಂದು ತಾತ್ವಿಕತೆಯನ್ನು ನಾವು ವಿಸ್ತರಿಸುವಂಥ ಕೆಲಸ ಇವತ್ತು ಆಗ್ತಾ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೋಬೇಕು ಬಂಧುಗಳೇ. ಹಾಗಾಗಿ ಘೋಷಣೆ ಅಂದರೆ ಬರೀ ಘೋಷಣೆ ಅಲ್ಲ, ಒಂದೇ ಮಾತರಂ ಆಗಿರ್ಬೋದು, ಭಾರತ್ ಮಾತಾ ಕಿ ಜೈ ಆಗಿರ್ಬೋದು, ಎಲ್ಲವೂ ಘೋಷಣೆಗಳೇ. ಆ ಘೋಷಣೆಗಳು ಒಂದೊಂದು ತಾತ್ವಿಕತೆಯನ್ನು ವ್ಯಕ್ತಪಡಿಸ್ತವೆ ಅಂತ ಅನ್ನೋದಾದರೆ, ಇನ್ಕಿಲಾಬ್ ಜಿಂದಾಬಾದ್ ಮತ್ತು ಆಜಾದ್ ಎನ್ನುವಂಥದ್ದು ಕೂಡ ಒಂದು ತಾತ್ವಿಕತೆಯನ್ನು ಹೇಳ್ತವೆ. ಇವು ಕೂಡ ನಿಜವಾದ ದೇಶ ಪ್ರೇಮಿಗಳಿಂದ ಮತ್ತು ಅಗಾಧವಾಗಿರುವಂತಹ ಒಂದು ದೇಶದ ಬಗೆಗಿನ ಕಾಳಜಿಯ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ಒಂದು ಚಳುವಳಿಯ ಘೋಷಣೆಗಳಾಗಿದ್ದಾವೆ ಎನ್ನುವಂತಹದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಈ ಪರಂಪರೆಯನ್ನು ಮುಂದುವರಿಸಬೇಕು. ಒಂದು ಸಮಾನತೆಯನ್ನು ತರೋದ್ರ ಮೂಲಕ ಸ್ವಾತಂತ್ರ್ಯಕ್ಕೆ ನಿಜವಾದ ಅರ್ಥವನ್ನು ಕೊಡಬೇಕು. ಆ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ತಾತ್ವಿಕತೆ ಏನಿದೆ, ಅವರ ಕಣ್ಣೋಟ ಏನಿದೆ, ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಏನಿದೆ, ಆ ಮಾರ್ಗದರ್ಶನದೊಳಗೆ ನಿಜವಾದ ಸ್ವಾತಂತ್ರ್ಯವನ್ನು ಪಡೆಯುವಂಥ ಕೆಲಸಗಳನ್ನು ಆಗಬೇಕು. ಆ ನಿಟ್ಟಿನೊಳಗೆ ಈ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವರ ಮನಸ್ಸಿನೊಳಗೆ ಭಗತ್ ಸಿಂಗ್ ಎಷ್ಟು ಪ್ರಖರವಾಗಿದ್ದಾನೆ, ಅಷ್ಟೇ ಪ್ರಖರವಾಗಿ ಅಂಬೇಡ್ಕರ್ ಇದ್ದಾರೆ, ಅದಷ್ಟೇ ಪ್ರಖರವಾಗಿ ಕಾರ್ಲ್ ಮಾರ್ಕ್ಸ್ ಇದ್ದಾನೆ ಎನ್ನುವಂಥ ಮಾತನ್ನು ಹೇಳ್ತಾ
ನಿಮ್ಮೆಲ್ಲರಿಗೂ ವಂದಿಸ್ತೇನೆ. ಜೈ ಭೀಮ್.